ಎಲ್ಲರಿಗೂ ನಮಸ್ಕಾರ। तो मैंने कहा जी चिकमंगलूर से लड़ी थी, उन्होंने मुझे आशीर्वाद दिए, मैंने अपने भाई के लिए आशीर्वाद मांगा, उन्होंने आशीर्वाद दिया और मुझे कहा कि यहाँ पे मेरे पिताजी भी आए थे, इंदिरा जी भी आई थी, और जब इंदिरा जी आई तो उनके लिए एक संघर्ष का समय था। ನಾನು ಇವತ್ತು ಬೆಳಗ್ಗೆ ಶೃಂಗೇರಿಗೆ ಹೋದಂತ ಸಂದರ್ಭದಲ್ಲಿ ಮಾತೆ ಶಾರದಾಂಬೆಯ ದರ್ಶನ ಮಾಡಿದ ನಂತರ ಈಗಿನ ಶಂಕರಾಚಾರ್ಯರನ್ನ ಗುರುಗಳನ್ನ ಭೇಟಿ ಮಾಡಿದೆ. ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನನ್ನನ್ನು ಕೇಳಿದ್ರು, ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಲ್ಲಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೋ ಇಲ್ವೋ ಅಂತ. ಹೌದು ಅಂತೇಳಿ ನಾನು ಹೇಳಿದೆ. ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು ಇಲ್ಲಿಗೆ ಬಂದಿದ್ರು, ನಮ್ಮ ತಂದೆ ರಾಜೀವ್ ಗಾಂಧಿ ಅವರು ಕೂಡ ಇಲ್ಲಿಗೆ ಬಂದಿದ್ರು ಮತ್ತು ಅವರು ನನಗೆ ಆಶೀರ್ವಾದ ಮಾಡಿದ್ರು. ನಾನು ನನ್ನ ಸಹೋದರ ರಾಹುಲ್ ಗಾಂಧಿ ಅವರಿಗೆ ಆಶೀರ್ವಾದ ಬೇಡದೆ, ರಾಹುಲ್ ಗಾಂಧಿ ಅವರಿಗೂ ಅವರು ಆಶೀರ್ವಾದ ಮಾಡಿದ್ರು, ನನಗೂ ಕೂಡ ಅವರು ಆಶೀರ್ವಾದ ಮಾಡಿದ್ರು ಅನ್ನೋದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. आज भी मेरे परिवार के लिए एक संघर्ष का समय है। 1978 में जब इंदिरा जी यहीं इसी मैदान में आई, उनके लिए संघर्ष का समय था। ಈಗಲೂ ಕೂಡ ನಮ್ಮ ಪರಿವಾರ ಸಂಘರ್ಷದ ಸಮಯವನ್ನು ಎದುರಿಸ್ತಾ ಇದೆ. 1978-79ರಲ್ಲಿ ನನ್ನ ಅಜ್ಜಿ ಇಂದಿರಾ ಗಾಂಧಿ ಈ ಪ್ರದೇಶಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅದು ಕೂಡ ಒಂದು ಸಂಘರ್ಷದ ಸಮಯವಾಗಿತ್ತು. ಮತ್ತೊಂದು ಸಂಘರ್ಷದ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. उस दिन भी इसी तरह बारिश आ रही थी, ಅವತ್ತು ಕೂಡ ಇದೇ ರೀತಿ ಮಳೆಯ ವಾತಾವರಣ ಇತ್ತು. हम मानते हैं कि ये भगवान का आशीर्वाद है। ನಾನು ಭಾವಿಸ್ತೇನೆ ಇದು ದೇವರ ಆಶೀರ್ವಾದ ಅಂತೇಳಿ ಭಾವಿಸ್ತೇನೆ. बारिश शुभ है, ಮಳೆ ಅಂದ್ರೆ ಅದು ಶುಭ ಸಂಕೇತ. तो ये एक बहुत भावनात्मक क्षण है मेरे लिए कि मैं आज आपके यहाँ सामने खड़ी हूँ, इसी मंच पर, इसी मैदान पर, उसी तरह के मौसम में। ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅವತ್ತು ನನ್ನ ಅಜ್ಜಿ ಬಂದಂತ ಸಂದರ್ಭದಲ್ಲಿ ಯಾವ ವಾತಾವರಣ ಇತ್ತೋ ಅದೇ ರೀತಿಯ ಒಂದು ವಾತಾವರಣದ ಸಂದರ್ಭದಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಲ್ಲುವಂತ ಒಂದು ಅವಕಾಶ ಸಿಕ್ಕಿದೆ. ಇದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. और आज दिल से अपने परिवार के तीनों पुश्तों से मैं आपको धन्यवाद देती हूँ। ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನನ್ನ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. कि जब इंदिरा जी का सबसे मुश्किल संघर्ष का समय था तो यहाँ की जनता चिकमंगलूर उसके साथ खड़ी रही, आप खड़े रहे और आपने उनका साथ नहीं छोड़ा। ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರ ಜೀವನದ ಅತ್ಯಂತ ಕಷ್ಟಕರವಾದಂತಹ ಸಂಘರ್ಷದ ಸಮಯದಲ್ಲಿ ಚಿಕ್ಕಮಗಳೂರಿನ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ರು. ಈ ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕುಟುಂಬ ಸದಾ ನಿಮಗೆ ಆಭಾರಿಯಾಗಿರುತ್ತದೆ. उनके खिलाफ भी एक केस लगाया गया और उनको भी संसद से निकाला गया। ಅವರ ವಿರುದ್ಧ ಕೂಡ ಲೋಕಸಭೆಯಲ್ಲಿ ಒಂದು ಕೇಸನ್ನು ಹಾಕಲಾಗಿತ್ತು, ಅವರನ್ನು ಕೂಡ ಸಂಸತ್ತಿನ ಹೊರಗಿಡಲಾಗಿತ್ತು. आप उन्हें संसद में वापस लाए, ಅವರನ್ನ ಮತ್ತೆ ನೀವು ಲೋಕಸಭೆಗೆ ವಾಪಸ್ ಕಳಿಸಿಕೊಟ್ರಿ. आपने उन्हें आत्मविश्वास दिया कि नहीं, इस देश की जनता अभी भी आपके साथ है, इंदिरा जी आप लड़ो। ಅವತ್ತು ನಮಗೊಂದು ಆತ್ಮವಿಶ್ವಾಸನ ನೀವು ತಂದು ಕೊಟ್ರಿ. ಇಂದಿರಾ ಗಾಂಧಿ ಅವರೇ, ನಾವು ನಿಮ್ಮೊಟ್ಟಿಗಿದ್ದೇವೆ, ನೀವು ಹೋರಾಟ ಮಾಡಿ, ಸಂಘರ್ಷ ಮಾಡಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ರಿ ಅವತ್ತು ನೀವು ನಮಗೆ. आज उनके पोते राहुल गांधी को उसी तरह से फर्जी केस डालकर संसद से निकाल दिया गया है। ಈಗ ಅದೇ ರೀತಿನಲ್ಲಿ ಅವರ ಮೊಮ್ಮಗನಾದಂತ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಸುಳ್ಳು ಕೇಸನ್ನು ಹಾಕಿ ಅದೇ ರೀತಿಯಲ್ಲಿ ಅವರನ್ನ ಲೋಕಸಭೆಯಿಂದ ಹೊರಗೆ ಕಳಿಸಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. और राहुल गांधी को भी पूरा विश्वास है, मेरे पूरे परिवार को विश्वास है कि इस देश की जनता हमारे साथ खड़ी रहेगी। ರಾಹುಲ್ ಗಾಂಧಿ ಅವರಿಗೂ ಸಂಪೂರ್ಣವಾದಂತಹ ವಿಶ್ವಾಸ ಇದೆ, ನಮ್ಮ ಇಡೀ ಕುಟುಂಬಕ್ಕೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಈ ದೇಶದ ಜನ ರಾಹುಲ್ ಗಾಂಧಿ ಅವರಿಗೆ ಜೊತೆಗೆ ನಿಲ್ತಾರೆ, ಮತ್ತೆ ಲೋಕಸಭೆಗೆ ಅವರನ್ನ ಕಳಿಸ್ತಾರೆ ಅಂತೇಳಿ. और ये भगवान का आशीर्वाद, शिव जी का आशीर्वाद हमेशा हमारे साथ रहेगा
क्योंकि हम सत्य की लड़ाई लड़ रहे हैं, हम सच्चाई का संघर्ष कर रहे हैं। ಭಗವಂತನ ಪರಶಿವನ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ನಮ್ಮ ಮೇಲಿದೆ. ಕಾರಣ ನಾವು ಸತ್ಯಕ್ಕೋಸ್ಕರ ಸಂಘರ್ಷ ಮಾಡ್ತಾ ಇದ್ದೇವೆ. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗ್ತದೆ, ಆಶೀರ್ವಾದ ಸಿಕ್ಕೇ ಸಿಗ್ತದೆ ಅನ್ನುವಂತ ವಿಶ್ವಾಸ ನನಗಿದೆ. और ये जो चुनाव है कर्नाटका का, ये भी एक सच्चाई और सत्य का संघर्ष ही है. ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತ ಒಂದು ಚುನಾವಣೆ ಏನಿದೆ, ಇದು ಕೂಡ ಸತ್ಯದ ವಿಷಯಕ್ಕೋಸ್ಕರ ನಡೀತಾ ಇರುವಂತ ಒಂದು ಹೋರಾಟ ಮತ್ತು ಸಂಘರ್ಷ. आज सुबह मैं मैसूरू में मयलारी होटल में गई, आप जानते हैं. ನಾನು ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಮೈಲಾರಿ ಹೋಟೆಲ್ ಅಂತಕ್ಕಂಥ ದೋಸೆಗೆ ಪ್ರಸಿದ್ಧವಾಗಿರುವಂತ ಒಂದು ಹೋಟೆಲ್ ಇದೆ. ಅಲ್ಲಿಗೆ ಬೆಳಿಗ್ಗೆ ನಾನು ಹೋಗಿದ್ದೆ. और मैंने देखा कर्नाटका का स्वाभिमान, कर्नाटका की मेहनत का मिसाल. ಅಲ್ಲಿ ನಾನು ನೋಡಿದೆ, ಆ ಹೋಟೆಲ್ಗೆ ಹೋದಂತ ಸಂದರ್ಭದಲ್ಲಿ ಕರ್ನಾಟಕದ ಸ್ವಾಭಿಮಾನ ಮತ್ತು ಕರ್ನಾಟಕದಲ್ಲಿರುವಂತಹ ಶ್ರಮಶಕ್ತಿಯ ಒಂದು ದರ್ಶನ ನನಗೆ ಆಯಿತು ಇವತ್ತು ಬೆಳಿಗ್ಗೆ. जिसका होटल है, उन्होंने मुझे बताया कि उनके पिताजी ने ये काम शुरू किया था. ಆ ಹೋಟೆಲ್ಗೆ ನಾನು ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಮಾಲಕ ನನಗೆ ಹೇಳ್ದ, ನಮ್ಮ ತಂದೆಯವರು ಈ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ರು ಅಂತೇಳಿ. बहुत गर्व से मुझे रसोई में ले गए और मुझे भी डोसा बनाना सिखाया. ನನ್ನನ್ನ ಬಹಳ ಗೌರವದಿಂದ ಆ ಹೋಟೆಲ್ನ ಅಡಿಗೆ ಮನೆಗೆ ಕರ್ಕೊಂಡು ಹೋದ್ರು ಮತ್ತು ಅಲ್ಲಿ ನನಗೆ ಮೈಲಾರಿ ದೋಸೆಯನ್ನು ಹಾಕೋದು ಹೇಗೆ ಅನ್ನೋದನ್ನು ಕೂಡ ಹೇಳಿಕೊಟ್ರು. ನಾನು ಕೂಡ ಬೆಳಿಗ್ಗೆ ಅಲ್ಲೊಂದು ದೋಸೆ ಹಾಕಿದೆ ಆ ಹೋಟೆಲ್ನಲ್ಲಿ. अच्छा बनाया, ಚೆನ್ನಾಗೇ ಮಾಡಿದ್ದೀನಿ. अच्छा बनाया. और उसी समय उनकी 23 साल की बेटी भी आई रसोई में. ಅಲ್ಲಿ ಬರುವಂತ ಸಂದರ್ಭದಲ್ಲಿ ಅವರ 1.5 ವರ್ಷದ ಮಗು ಕೂಡ ಹೋಟೆಲ್ಗೆ ಬಂದಿತ್ತು. मैंने पूछा क्या करती हो. ನಾನು ಕೇಳಿದೆ ಅವ್ರನ್ನ ಏನ್ ಮಾಡ್ತಾ ಇದ್ದೀಯಾ ಅಂತೇಳಿ. बोला मैं इन्फोसिस में काम करती हूँ. ಆ ಹುಡುಗಿ ಕ್ಷಮಿಸ್ಬೇಕು, ದೊಡ್ಡವಳು, ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು. मुझे इतना गर्व हुआ, ನನಗೆ ಬಹಳ ಹೆಮ್ಮೆ ಅಂತ ಅನಿಸ್ತು. मुझे लगा यही कर्नाटका है. ನನಗನ್ನಿಸ್ತು ಇದೇ ಕರ್ನಾಟಕದ ದರ್ಶನ ನನಗೆ ಆಗ್ತಾ ಇದೆ ಅಂತೇಳಿ. मेहनत, ईमानदारी, ಶ್ರಮ ಮತ್ತು ಪ್ರಾಮಾಣಿಕತೆ, अपनी पुरानी परंपरा को आगे बढ़ाते हुए, ನಮ್ಮ ಪುರಾತನವಾದಂತ ಪರಂಪರೆಯನ್ನ ಮುಂದುವರಿಸ್ತಾನೆ. अपनी संस्कृति, अपनी सभ्यता को बचाते हुए, ನಮ್ಮ ಸಂಸ್ಕೃತಿಯನ್ನ ಮತ್ತು ಸಭ್ಯತೆಯನ್ನ ಉಳಿಸಿಕೊಳ್ತಾ ಬೆಳೆಸ್ತಾ भविष्य की ओर देखना ಭವಿಷ್ಯದ ಕಡೆಗೆ ನೋಡೋದು ಕರ್ನಾಟಕದ ಒಂದು ವಿಶೇಷ ಮತ್ತು ಹೆಮ್ಮೆ. और एक सौंदर्य भविष्य में भाग लेना. ಈ ಒಂದು ಸುಂದರವಾದಂತ ಭವಿಷ್ಯದಲ್ಲಿ ಭಾಗವಹಿಸ್ತಕ್ಕಂಥದ್ದು. गर्व होता है मुझे आपके प्रदेश पे. ನಮ್ಮ ಈ ಪ್ರದೇಶದ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತದೆ. आपकी मेहनत पे, आपकी ईमानदारी पे. ನಿಮ್ಮ ಶ್ರಮ ಮತ್ತು ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. लेकिन मैं एक बात बताती हूँ, दुख भी हो रहा है. ನಾನು ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಮಗೆ ಮೋಸ ಆಗ್ತಾ ಇದೆ ಅಂತೇಳಿ. क्योंकि जब आप अपना वोट देते हैं, जब अपना समर्थन देते हैं, तो आप भरोसे के साथ देते हैं, विश्वास के साथ देते हैं. ನಾವು ಯಾವಾಗ ನಮ್ಮ ವೋಟ್ ಅನ್ನ ಮತವನ್ನ ಕೊಡ್ತೇವೋ, ನಾವು ಬಹಳ ವಿಶ್ವಾಸದಿಂದ ಆ ಮತವನ್ನ ಚಲಾಯಿಸ್ತೇವೆ, ವೋಟ್ ಅನ್ನ ಕೊಡ್ತೇವೆ. आज मुझे इसलिए पहचानते हैं क्योंकि मेरी दादी इंदिरा गांधी ने आपका विश्वास नहीं तोड़ा. ಇವತ್ತು ನನ್ನನ್ನ ಈ ಕಾರಣಕ್ಕೋಸ್ಕರ ನೀವೆಲ್ಲ ಗುರುಸ್ತಾ ಇದ್ದೀರಿ. ಕಾರಣ ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು ನೀವಿಟ್ಟ ವಿಶ್ವಾಸಕ್ಕೆ ಯಾವತ್ತೂ ಭಂಗ ಬರುವಂತ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ ಅನ್ನೋ ಕಾರಣಕ್ಕೆ. लेकिन 3.5 सालों से जो सरकार कर्नाटका में आई है, ಕಳೆದ 3.5 ವರ್ಷದಿಂದ ಕರ್ನಾಟಕದಲ್ಲಿರುವಂತಹ ಸರ್ಕಾರ, उसने हर स्तर पर आपका विश्वास तोड़ा है. ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಕಳೆದ 3.5 ವರ್ಷದಿಂದ ಕರ್ನಾಟಕದ ಸರ್ಕಾರ ನಿಮ್ಮ ವಿಶ್ವಾಸಕ್ಕೆ ಭಂಗ ತಂದಿದೆ, ಮೋಸ ಮಾಡಿದೆ. शुरू से तो लालच के आधार पर बनी. ಮೊದಲನೇದಾಗಿ ಸರ್ಕಾರ ಆಮಿಷಗಳನ್ನು ಒಡ್ಡಿ ರಚನೆಯಾದಂತಹ ಸರ್ಕಾರ ಇದು. पैसों से विधायकों को खरीदा गया. ಗೆದ್ದಿರುವಂತಹ ಶಾಸಕರನ್ನ ಖರೀದಿ ಮಾಡಿ ರಚನೆ ಮಾಡಿದಂತಹ ಸರ್ಕಾರ. कांग्रेस और जेडीयू की सरकार को तोड़ के बनाया.
ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸರ್ಕಾರ ಏನಿತ್ತು ಅದನ್ನು ಒಡೆದು ರಚನೆ ಮಾಡಿದಂತಹ ಸರ್ಕಾರ. और तब से आज तक ಅವತ್ತಿನಿಂದ ಇವತ್ತಿನವರೆಗೆ एक एक वचन तोड़ा है. ಪ್ರತಿ ಒಂದು ಕೊಟ್ಟ ಮಾತನ್ನು ತಪ್ಪಿದ್ದಾರೆ, ವಚನವನ್ನ ಭಂಗ ಮಾಡಿದ್ದಾರೆ. इन्होंने युवाओं से कहा था कि युवाओं के लिए रोजगार बनाएंगे. ಯುವಕರಿಗೆ ಒಂದು ಮಾತನ್ನು ಕೊಟ್ಟಿದ್ರು, ಯುವಕರಿಗೋಸ್ಕರ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತೇಳಿ. किसानों को कहा था कि दुगनी आय करेंगे. ರೈತರಿಗೆ ಭರವಸೆಯನ್ನು ಕೊಟ್ಟಿದ್ರು, ತಮ್ಮ ಆದಾಯವನ್ನ 2 ಪಟ್ಟು ಮಾಡ್ತೇವೆ ಅಂತೇಳಿ. महिलाओं को कहा था कि महंगाई कम होगी. ಮಹಿಳೆಯರಿಗೆ ಮಾತು ಕೊಟ್ಟಿದ್ರು, ಬೆಲೆ ಕಡಿಮೆ ಆಗ್ತದೆ ಅಂತೇಳಿ. क्या हुआ? ಏನಾಯ್ತು? यहाँ पे कितने नौजवान हैं, जरा हाथ उठा के बताइए. ಇಲ್ಲಿ ಎಷ್ಟು ಜನ ಯುವಕರಿದ್ದೀರಿ, ದಯವಿಟ್ಟು ಕೈ ಎತ್ತಿ ಅಂತೇಳಿ ವಿನಂತಿ ಮಾಡ್ತೇನೆ. देखो कितने हैं. रोजगार मिला आपको सरकार से? ನಿಮಗೆ ಉದ್ಯೋಗ ಸಿಕ್ಕಿದೆಯಾ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. नहीं मिला. ಸಿಕ್ಕಿಲ್ಲ. आपको मालूम है कि सरकार में 2.5 लाख पद 2.5 लाख ಸರ್ಕಾರ खाली है. ಪ್ರತಿ ವರ್ಷ 2.5 ಲಕ್ಷ ಸರ್ಕಾರಿ ಉದ್ಯೋಗಗಳು ಇಲ್ಲಿ ಖಾಲಿ ಇದ್ದಾವೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಂತ ಮಾತನ್ನ ಸರ್ಕಾರ ಕೊಟ್ಟಿತ್ತು, ಪ್ರಧಾನಿ ಕೊಟ್ಟಿದ್ರು. लेकिन आपको नहीं मिल रहे. ಆದ್ರೆ ನಿಮಗೆ ಆ ಉದ್ಯೋಗ ಇವತ್ತು ಸಿಗ್ತಾ ಇಲ್ಲ. आपको मालूम है कि हर पोस्ट का रेट फिक्स कर दिया गया है. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಭರ್ತಿಯಾಗುವಂತ ಪ್ರತಿಯೊಂದು ಹುದ್ದೆಗೂ ಕೂಡ ಇಷ್ಟು ಬೆಲೆ ಅಂತ ನಿಗದಿಯಾಗಿದೆ. आपको मालूम है कि हर भर्ती के एग्जाम में घोटाला है. ತಮಗೆ ಗೊತ್ತಿದೆ, ಪ್ರತಿಯೊಂದು ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ನಡೆಯುವಂತ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಮೋಸ ನಡೀತದೆ ಅಂತೇಳಿ. कॉन्ट्रैक्टर्स आत्महत्या कर रहे हैं. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. कॉन्ट्रैक्टर एसोसिएशन, स्कूल मैनेजमेंट एसोसिएशन प्रधानमंत्री को चिट्ठी लिखते हैं. ಕರ್ನಾಟಕದ ಕಾಂಟ್ರಾಕ್ಟರ್ಗಳ ಸಂಘ, ಖಾಸಗಿ ಶಾಲೆಗಳ ಸಂಘ ಅವರು ಪ್ರಧಾನಮಂತ್ರಿಗಳಿಗೆ ಸರ್ಕಾರದ ಮೇಲೆ ದೂರನ್ನು ಕೊಟ್ಟಿದ್ದಾರೆ. कोई जवाब नहीं आता. ಯಾವುದೇ ಉತ್ತರ ಪ್ರಧಾನಿಗಳಿಂದ ಇದುವರೆಗೆ ಬಂದಿಲ್ಲ. विधायक के बेटे को 8 करोड़ कैश के साथ पकड़ा जाता है. ಕರ್ನಾಟಕದ ಚನ್ನಗಿರಿಯ ಶಾಸಕ ಮಾಡಾಳು ವಿರೂಪಾಕ್ಷ ಅವರ ಮಗನನ್ನ 8 ಕೋಟಿ ಕ್ಯಾಶ್ ಸಮೇತ ಹಿಡಿಯಲಾಗ್ತದೆ. कोई कार्रवाई नहीं होती. ಅದರ ವಿರುದ್ಧ ಯಾವುದೇ ಕ್ರಮ ಇದುವರೆಗೆ ಆಗಿಲ್ಲ. उल्टा उनके विधायक पिता परेड निकालते हैं. ಅದಕ್ಕೆ ಬದಲಾಗಿ ಅವರ ಶಾಸಕರ ಮಗ ದೊಡ್ಡ ಮೆರವಣಿಗೆಯಲ್ಲಿ ಊರಿಗೆ ಬರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ये कहने के लिए कि आज के कर्नाटका में हम कुछ भी कर सकते हैं, हमें कोई नहीं छू सकता. ಈಗ ಇದರ ಅರ್ಥ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಬಹುದು, ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. कोविड के मरीजों से तक लूट किया. ಕೋವಿಡ್ ನಿಂದ ಬಾಧಿತರಾದಂತ ಅವರಿಂದಲೂ ಕೂಡ ಹಣ ಲೂಟಿ ಮಾಡ್ತಕ್ಕಂತ ಕೆಲಸ ಈ ರಾಜ್ಯದಲ್ಲಿ ನಡೀತು. किसी को नहीं छोड़ा. स्कूल के बच्चों के अंडों को भी ಯಾರನ್ನು ಕೂಡ ಬಿಡ್ಲಿಲ್ಲ. ಶಾಲೆಗೆ ಹೋಗುವಂತ ಮಕ್ಕಳ ಆಹಾರ ವಿಚಾರದಲ್ಲೂ ಕೂಡ ಅವರನ್ನು ಬಿಡ್ಲಿಲ್ಲ. ಯಾವುದನ್ನು ಕೂಡ ವಿನಾಯಿತಿ ಕೊಡ್ಲಿಲ್ಲ. मेरी बहनें यहाँ बैठी हैं. ನನ್ನ ಸಹೋದರರಲ್ಲಿ ಕುಂತಿದ್ದಾರೆ. मेहनत करती हो. ತಾವೆಲ್ಲ ಕೂಡ ಶ್ರಮ ಪಡ್ತೀರಿ. मैं जानती हूँ. चाहे कहीं भी काम करती हो, चाहे खेती में भी जाना पड़ता है, घर आके काम करना पड़ता है, खाना पकाना पड़ता है, बच्चों की देखभाल करनी पड़ती है, पूरे परिवार की परवरिश को देखना पड़ता है. मैं जानती हूँ. ನನಗೆ ಗೊತ್ತಿದೆ, ಇಲ್ಲಿ ನಾನು ಕೂತಿರ್ತಕ್ಕಂಥ ನನ್ನ ಸಹೋದರಿ ಯಾರಿದ್ದಾರೆ, ನೀವು ಮನೆಯಲ್ಲಿ ಶ್ರಮ ಪಡಬೇಕಾಗ್ತದೆ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ, ಸಂಸಾರ ನಿಭಾಯಿಸಬೇಕಾಗ್ತದೆ, ಮಕ್ಕಳನ್ನ ಸಾಕಬೇಕಾಗ್ತದೆ, ಸಂಸಾರದ ಸಂಪೂರ್ಣ ಜವಾಬ್ದಾರಿಯನ್ನ ನೀವೆಲ್ಲ ಹೊರಬೇಕಾಗ್ತದೆ. ಹಾಗಾಗಿ ಎಲ್ಲ ನನ್ನ ಸಹೋದರಿಯರು ಕೂಡ ಬಹಳಷ್ಟು ಶ್ರಮವನ್ನ ತಾವೆಲ್ಲ ಕೂಡ ಪಡ್ತೀರಿ. ದೊಡ್ಡದಾಗಿರ್ತಕ್ಕಂಥ ಸಾಂಸಾರಿಕ ಹೊರೆ ತಮ್ಮ ಮೇಲೆ ಎಲ್ಲರ ಮೇಲೂ ಇದೆ. संघर्ष का जीवन है आपका. ನಿಮ್ಮೆಲ್ಲರ ಜೀವನ ಸಂಘರ್ಷದಿಂದ ಕೂಡಿರ್ತದೆ. आप मेहनत करती हो तो किस लिए करती हो? ನೀವು ಶ್ರಮ ಪಡ್ತಾ ಇದ್ದೀರಿ, ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. बताओ. ಹೇಳಿ. किस लिए? अपने भविष्य के लिए ना. ಭವಿಷ್ಯಕ್ಕೋಸ್ಕರ ತಾನೇ ನೀವು ಹೋರಾಟ ಮಾಡ್ತಾ ಇರೋದು. ಹೇಳಿ ಅಂತ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳಿ ಜೋರಾಗಿ. अपने बच्चों को मजबूत बनाने के लिए, उनका भविष्य बनाने के लिए ना. ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ, ಅವರ ಭವಿಷ್ಯ ಭದ್ರ ಮಾಡ್ಲಿಕ್ಕೋಸ್ಕರ ತಾನೇ ನೀವಿಷ್ಟೆಲ್ಲ ಶ್ರಮ ಪಡ್ತಾ ಇರೋದು. जब बच्चे बीमार होते हैं दुख होता है. ಮಗುವಿಗೆ ಕಾಯಿಲೆ ಬಂದ್ರೆ ದುಃಖ ಆಗ್ತದೆ ಸಹಜವಾಗಿ. स्वास्थ्य की सुविधाएं नहीं होती, डर लगता है, दुख होता है. ಆರೋಗ್ಯದ ಸೇವೆಗೆ ಲಭ್ಯ ಇರೋದಿಲ್ಲ, ಹಾಗಾಗಿ ದುಃಖ ಆಗ್ತದೆ, ಬೇಸರ ಆಗ್ತದೆ. बच्चों को शिक्षित करना है, अच्छे स्कूल नहीं है, उसमें अध्यापक नहीं आ रहे हैं तो दुख होता है. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಒಳ್ಳೆ ಸ್ಕೂಲ್ಗಳು ಸಿಗೋದಿಲ್ಲ, ಮೇಸ್ಟ್ರು ಸಿಗೋದಿಲ್ಲ,
ಆಗಲೂ ಕೂಡ ದುಃಖ ಆಗ್ತದೆ, ಬೇಸರ ಆಗ್ತದೆ, गुस्सा भी चढ़ता है कि इतनी मेहनत कर रहे हैं और बच्चों के लिए स्कूल भी नहीं बना रही है सरकार। ಸರ್ ನಿಮ್ಗೆಲ್ಲ ಸಹಜವಾಗಿ ಸಿಟ್ಟು ಕೂಡ ಬರ್ತದೆ. ಇಷ್ಟೆಲ್ಲ ನಾವು ಕಷ್ಟಪಡ್ತೇವೆ, ಶ್ರಮ ಪಡ್ತೇವೆ, ನಮಗೊಂದು ಒಳ್ಳೆ ಶಾಲೆಯನ್ನು ಕೂಡ ಸರ್ಕಾರ